ಎಲ್ಲರಿಗೂ ನಲ್ಲಮ್ಮೆ. ನಾನಿಂದು ನಂಗಡ ಕೊಡಗರ ಕೋಲೆ ಪುಟ್ಟನ ಮಾಡಿದ ಕಾಟಿನುಳ ಬಾರಿ ನೋಟನ ಏನೇನೆ ಮಾಡೋದು. ನಮಸ್ತೆ ಎಲ್ಲರಿಗೂ. ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ನಾನು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಒಂದು ಬಾಂಡ್ಲಿ ಒಲೆ ಮೇಲೆ ಇಟ್ಕೊಂಡು 2 ಚಮಚದಷ್ಟು ಎಳ್ಳನ್ನು ಹುರ್ಕೊಳ್ಳೋಣ. ಎಳ್ಳು ಹುರಿದು ಹಾಕೊಂಡ್ರೆ ನಮ್ಮ ಕೋಲೆ ಪುಟ್ಟಲ್ಲಿ ಚೆನ್ನಾಗಿರುತ್ತೆ. ಬಿಳಿ ಎಳ್ಳಾದರೂ ಆಗುತ್ತೆ, ಕಪ್ಪು ಎಳ್ಳಾದರೂ ಆಗುತ್ತೆ. ಕೋಲೆ ಪುಟ್ಟಿಗೆ ಹಾಕೊಳ್ಳೋಕ್ಕೆ ನಾವು ಕಡುಬಿಗೆ ರೆಡಿ ಮಾಡಿರ್ತೀವಲ್ಲ ಅದೇ ಅಕ್ಕಿ ತರಿಯನ್ನು ಸೇರಿಸ್ಕೊಳ್ಳೋಣ. 1 ಕಪ್ಪಷ್ಟು ನಿಧಾನ ಉರಿಯಲ್ಲಿ ಒಂದು 10 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಾಗುತ್ತೆ. ಕೋಲೆ ಪುಟ್ಟು ಅಂತ ಹೇಳಿದ್ರೆ ನಮ್ಮ ಊರಲ್ಲಿ ಒಂದು ಎಲೆ ಸಿಗುತ್ತೆ. ಅದು ಸೇಮ್ ನೋಡೋದಕ್ಕೆ ಸ್ವಲ್ಪ ಏಲಕ್ಕಿ ಗಿಡದ ಎಲೆ ಇರುತ್ತಲ್ಲ ಅದೇ ರೀತಿಯಲ್ಲಿ ಇರುತ್ತೆ. ಅದನ್ನು ತಂದು ನಾವು, ಅದು ಮಳೆಗಾಲದಲ್ಲೇ ಬರುವಂಥದ್ದು ಆ ಎಲೆ, ಅದರಲ್ಲಿ ಹಾಕಿ ನಾವು ಹಿಟ್ಟನ್ನು ಮಡಚಿ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಕೊಳ್ಳುವಂಥದ್ದು. ಅದಕ್ಕೆ ನಾವು ಕೋಲೆ ಪುಟ್ಟು ಅಂತ ಹೇಳೋದು. ತುಂಬಾನೇ ರುಚಿಯಾಗಿರುತ್ತೆ. ಅದು ಎಲೆ ಎಲ್ಲ ಇವಾಗ ಸಿಗಲ್ಲ, ಎಲ್ಲ ತೋಟದಲ್ಲೆಲ್ಲ ಅಷ್ಟೊಂದು ಇರಲ್ಲ ಅಲ್ವಾ. ಹಾಗಾಗಿ ನಾವು ಬಾಳೆ ಎಲೆಯಲ್ಲಿ ಮಾಡ್ಕೊಳ್ತೀವಿ, ಅದು ಕೂಡ ಚೆನ್ನಾಗಾಗುತ್ತೆ. ಪ್ರಸಿದ್ಧವಾದ ತಿಂಡಿ ಇದು ನಮಗೆ. ಹಲಸಿನ ಹಣ್ಣು ಸಿಕ್ಕಿಲ್ಲ ಅಂತ ಹೇಳಿದರೆ ಬಾಳೆಹಣ್ಣಲ್ಲಿ ಮಾಡ್ಕೊಳ್ತೀವಿ. ಬಾಳೆಹಣ್ಣಲ್ಲಿ ಕೂಡ ಮಾಡಿದರೆ ಅದು ಕೂಡ ಚೆನ್ನಾಗಾಗುತ್ತೆ. ನಾನು ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಈ ಹಿಂದೆ, ನೀವು ಹೋಗಿ ಒಮ್ಮೆ ಚೆಕ್ ಮಾಡ್ಬೋದು. ಇಷ್ಟ ಆದರೆ ಸಾಕು. ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಬಿಸಿಗಿಟ್ಕೊಳ್ಳೋಣ. ನಾವು ಹಿಟ್ಟು ಮಾಡಿ ಹಾಕೊಳ್ಳುವಾಗ ನೀರು ಬಿಸಿ ಇರಬೇಕು ಇಡ್ಲಿ ಪಾತ್ರೆಯಲ್ಲಿ. ಇಲ್ಲಿ ನನಗೆ ತೀರಾ ಹಣ್ಣಾದಂಥ ಹಲಸಿನ ಹಣ್ಣು ಸಿಕ್ಕಿತ್ತು. ಬೀಜ ಎಲ್ಲ ತೆಗೆದು ಇದನ್ನು ಈ ರೀತಿಯಲ್ಲಿ ಇಟ್ಕೊಂಡ್ರೆ ಆಯಿತು. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಳೋಣ ನೈಸಾಗಿ. ಕಲ್ಲಲ್ಲಿ ಕಡಿದು ಮಾಡಿದರೂ ಕೂಡ ಅದು ತುಂಬ ಚೆನ್ನಾಗಾಗುತ್ತೆ. ಬೀಜ ತೆಗೆದ ಹಲಸಿನ ಹಣ್ಣನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೀರೆಂತ ಹಾಕೊಳ್ಳೋದು ಬೇಡ, ಹಾಗೆ ರುಬ್ಕೊಳ್ಳೋಣ. ನಾವು ರುಬ್ಬಿದ ಹಲಸಿನ ಹಣ್ಣು ಪೇಸ್ಟನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಇದನ್ನು ಅಕ್ಕಿ ತರಿ ಹಾಕಿ ಕೂಡ ಮಾಡ್ಕೊಳ್ತಾರೆ, ಇಲ್ಲ ಅಕ್ಕಿ ನೆನೆಗೆ ಹಾಕಿ ಇವಾಗ ಇಡ್ಲಿಗೆಲ್ಲ ರುಬ್ಕೊಳ್ತೀವಲ್ಲ ಆ ಥರ ರುಬ್ಬಿ ಕೂಡ ಸೇರಿಸ್ಕೊಳ್ಬೋದು. ರವೆ ಹಾಕಿ ಕೂಡ ಮಾಡ್ಕೊಳ್ಬೋದು, ಅದು ಕೂಡ ಚೆನ್ನಾಗಾಗುತ್ತೆ. ಹುರಿದು ಇಟ್ಕೊಂಡಿದ್ದ ಎಳ್ಳನ್ನು ಸೇರಿಸ್ಕೊಳ್ಳೋಣ. 1 ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಒಂದು 1/4 ಚಮಚದಷ್ಟು ಸಾಕು. ನಾನಿಲ್ಲಿ 1 ಕಾಯಿ ಒಡೆದು ಅರ್ಧ ಕಾಯಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಕಾಯಿ ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬ ಒಳ್ಳೆಯದಾಗುತ್ತೆ. ಬಾಯಿಗೆ ಸಿಗುವಾಗ ತುಂಬಾ ಚೆನ್ನಾಗಾಗುತ್ತೆ. ನೀಟಾಗಿ ಫಸ್ಟಿಗೆ ಕಲಿಸ್ಕೊಳ್ಳೋಣ. ಇವಾಗ ಅಕ್ಕಿ ತರಿ ಸೇರಿಸ್ಕೊಳ್ಳೋಣ. ಅಕ್ಕಿ ತರಿ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಕೊಳ್ಳೋಣ. ತೀರಾ ಗಟ್ಟಿ ಆಗೋದ್ರೆ ಅಷ್ಟು ಚೆನ್ನಾಗಿರಲ್ಲ. ಹಿಟ್ಟು ಸ್ವಲ್ಪ ತೆಳ್ಳಗೆನೇ ಇರಬೇಕು. ಬಾಳೆ ಎಲೆನ ಬಾಡಿಸಿ ಇಟ್ಕೊಂಡಿರಬೇಕು ಇದೆಲ್ಲ ರೆಡಿ ಮಾಡಿಕೊಡುವಷ್ಟರಲ್ಲಿ. ಈ ಹದ ಸಾಕು, ಇದು ಕರೆಕ್ಟ್ ಆಗಿದೆ. ಅಕ್ಕಿ ತರಿ ಹುರಿದಿರೋದ್ರಿಂದ ಕೋಲೆ ಪುಟ್ಟು ಬೇಗನೆ ಬೆಂದೋಗುತ್ತೆ. ಬಾಳೆ ಎಲೆ ಬಾಡಿಸಿದ ಮೇಲೆ ಚೆನ್ನಾಗಿ ಒರೆಸ್ಕೊಳ್ಬೇಕು. ಹಿಟ್ಟು ಹಾಕೊಳ್ಳೋಣ. ಮಧ್ಯಕ್ಕೆ ಹಾಕೊಳ್ಬೇಕು. ಈ ರೀತಿಯಲ್ಲಿ ಮಡಚ್ಕೊಂಡು ಈ ಬಾಳೆ ನಾರಲ್ಲೇ ಕಟ್ಕೊಳ್ಬೋದು,
ಇಲ್ಲ ಹಾಗೇನೂ ಕೂಡ ರೆಡಿ ಮಾಡ್ಕೊಳ್ಬೋದು. ಈ ರೀತಿಯಲ್ಲಿ ಇಟ್ಟು ಬೇಯಿಸ್ಕೊಳ್ಳುವಂಥದ್ದು. ಎಲ್ಲವನ್ನು ಸೇಮ್ ಒಂದು ವಿಧಾನದಲ್ಲಿ ರೆಡಿ ಮಾಡ್ಕೊಳ್ಳೋಣ. ಎಲ್ಲ ಕೂವಲೆ ಬಿಟ್ಟು ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಬೇಯಿಸ್ಕೊಳ್ಳೋಣ. ಒಂದು 20 ರಿಂದ 25 ನಿಮಿಷ ಬೇಯಿಸ್ಕೊಳ್ಬೇಕು. ಇಡ್ಲಿ ಪಾತ್ರೆಗೆ ಹಿಟ್ಟನ್ನು ಇಟ್ಬಿಟ್ಟು ಒಂದು 25 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಕೂವಲೆ ಬಿಟ್ಟು ಬೆಂದಿದೆ. ಇವಾಗ ಬಿಸಿ ಬಿಸಿ ತುಪ್ಪ ಜೊತೆ ಟೇಸ್ಟ್ ಮಾಡೋಣ. ಸೂಪರ್ ಆದ ನಮ್ಮ ಕೊಡಗಿನ ಕೂವಲೆ ಪುಟ್ಟು ನೋಡಿ ಈ ರೀತಿಯಲ್ಲಿ ರೆಡಿಯಾಗಿದೆ. ತುಪ್ಪ ಜೊತೆ ಸವಿಯೋಣ. ತುಂಬನೇ ಅದ್ಭುತವಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಹಲಸಿನ ಹಣ್ಣು ಸಿಗಲಿಲ್ಲ ಅಂದ್ರೂ ಕೂಡ ಬಾಳೆಹಣ್ಣಲ್ಲಿ ಟೇಸ್ಟ್ ಮಾಡಬೇಕು. ತುಂಬನೇ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಲ್ಲಿ. ನಮ್ಮ ಕೊಡಗಿನ ಕೂವಲೆ ಪುಟ್ಟು ನಮ್ಮ ಪ್ರಸಿದ್ಧವಾದ ತಿಂಡಿ ಅಂತಲೇ ಹೇಳ್ಬೋದು. ಕೊಡಗಿನಲ್ಲಿ ಈ ಟೈಮಲ್ಲಿ ಎಲ್ಲರೂ ಮಾಡ್ತಾರೆ. ಹಲಸಿನ ಹಣ್ಣು ಸಿಗಲಿಲ್ಲ ಅಂದರೆ ಬಾಳೆಹಣ್ಣಿನಿಂದ ಮಾಡಿದರೂ ಕೂಡ ಚೆನ್ನಾಗಾಗುತ್ತೆ. ಈ ರೀತಿಯಲ್ಲಿ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಕೂವಲೆ ಪುಟ್ಟು ಸವಿದ್ರೆ ತುಂಬಾ ಅದ್ಭುತವಾಗಿರುತ್ತೆ. ನೀವೊಮ್ಮೆ ಟ್ರೈ ಮಾಡಿ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ಮುಂದೆ ಅದ್ಭುತವಾದ ಹೊಸ ರೀತಿಯ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.